ಈಗ ಹಿಂಗ್ ಬರ್ತಾವಲ್ಲ ನೀರು, ಹಿಂಗ್ ಹೋದ್ರೆ ಸುಮಾರು ನಮ್ಮ ಮನೆ ಮುಂದೆನೆ ಹೋಗೋದು. ಅವ್ರ ಮನೆ ಮೆಂಬರ್ಗಳ ಮನೆಗಳಲ್ಲೆಲ್ಲ ಚಿಕ್ಕ ಮಕ್ಳು ಅವರು ಇಲ್ಲ ನಮಗೂ ಗೊತ್ತಿಲ್ಲ ಇರಬೇಕು, ಅವ್ರಿಗೆ ಆ ಪರಿಜ್ಞಾನ ಇರಬೇಕು. ನಮ್ಮ ಮನೆಯಲ್ಲೆಲ್ಲ ಚಿಕ್ಕ ಮಕ್ಳು ಈ ನೀರೆಲ್ಲ ಹೋದ್ರೆ ಇವು ಕುಲ್ಚೆ ನೀರು ನೋಡಿ ಒಂದ್ಸರಿ ಇಲ್ಲಿ ನೋಡಿ ದೃಶ್ಯಾವಳಿ ನೋಡಿ, ಈ ನೀರೆಲ್ಲ ಮನೆಗಳ ಹತ್ರ ಹೋದ್ರೆ ನಾವು ಚಿಕ್ಕ ಮಕ್ಳು ಇರೋದು ಅದೆಲ್ಲ ಇದೇನು ಈಗೆಲ್ಲ ಹೊಸ ಹೊಸ ಕಾಯಿಲೆಗಳು ಡೆಂಗು ಜ್ವರ ಅವ್ಯಾವ ಬರ್ತೈತೆ. ಏನ್ ಮಾಡ್ತಾರ ಹೇಳಿ ಇವೆಲ್ಲ? ಅಲ್ಲ ಸರ್, ಕಂದಾಯ ಕಟ್ಟಬೇಕಾದ್ರೆ 10 ಸರಿ ಬರ್ತಾರೆ ನಮ್ಮ ಮನೆ ಹತ್ರ. 10 ಸರಿ ಬಂದು 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 ನಮ್ಮ ಪ್ರಾಣ ಅಂತ ನಾವು ಕೂಲಿ ಮಾಡೋರು ಬೇಸಿಗೆ ಬಿಸಿಲಲ್ಲಿ ನೋಡಿ ಕೆಲಸ ಹೋಗ್ಬೇಕು. ನಮ್ಮಂತ ಬಡಬಗ್ರ ಮನೆಗಳು ನೋಡಿ ಹೆಂಗಿದೆಯೋ, ಚಿರಂಡಿ ಮಾಡಿರೋದು ನೋಡಿ ನೋಡಿ ಯಾವ ರೇಂಜ್ ಅಲ್ಲಿ ಮಾಡವ್ರ ಚಿರಂಡಿ, ಒಳ್ಳೆ ಅಫಿಷಿಯಲ್ ತರ ಮಾಡವ್ರ ನೋಡಿ ಚಿರಂಡಿ ನೋಡಿ. ಬರ್ರಿ ಅದೇ ನಮ್ಮೂರ್ ಮೆಂಬರ್ಗಳ ಮನೆಗಳು ತೋರಿಸ್ತೀನಿ. ಅವ್ರ ಮನೆಗಳು ನೋಡಿ ಎಷ್ಟು ಅದ್ಭುತವಾಗಿ ನೀಟಾಗಿ ಅವ್ರ ಮನೆಗಳಿಗೆ ಹೋಗೋದಕ್ಕೆ ದಾರಿ. ಅದಕ್ ಮುಂಚೆ ಆ ಮನೆಗಳಿಗೆ ರೋಡ್ ಹೆಂಗಿತ್ತು ಗೊತ್ತಾ? ನೀವು ನೋಡಿದ್ರೆ ಅಲ್ಲಿ ಯಾರು ಜನಗಳು ಕೂಡ ಓಡಾಡ್ತಾ ಇಲ್ಲ, ಆ ತರ ಇತ್ತು ಅವ್ರ ಮನೆಗಳ ಮುಂದೆ ರೋಡ್. ಈಗ ಬಂದು ನೋಡಿ ನೀವು ಬರ್ರಿ ಒಂದ್ಸರಿ ನಾವು ತೋರಿಸ್ತೀರಿ ಅವ್ರ ಮನೆಗಳು ದಾರಿಗಳು. ಆ ದಾರಿ ಫಸ್ಟ್ ನೀವು ಬಂದು ನೋಡಿ ಆಮೇಲೆ ಹೇಳಿ. ಇಲ್ಲಿ ನೀರಿನ ವ್ಯವಸ್ಥೆ ಬೇರೆ ತುಂಬಾ ತುಂಬಾ ಜಾಸ್ತಿ ಬಾಧೆ ಆಗ್ಬಿಟ್ಟೆ. 15 ದಿವಸಕ್ಕೆ ಒಂದ್ಸಲಿ ನೀರು ಬರೋದು, ಅದು ಬಂದ್ರೆ ಅರ್ಧ ತೊಟ್ಟಿ ಮುಕ್ಕಾಲು ತೊಟ್ಟಿ ತುಂಬುತ್ತೆ. 15 ದಿವಸಕ್ಕೆ ಒಂದ್ಸರಿ ನೀರು ಬಿಟ್ರೆ ನಾವೇನ್ ಮಾಡ್ಬೇಕು? ಚಿಕ್ಕ ಮಕ್ಳು ಅವ್ರು ಇರೋರು ಹೆಂಗ್ ಆ ಕಡೆ ಅವ್ರ ಮೆಂಬರ್ ಮನೆ ಕಡೆ ಬೇಕಾದ್ರೆ ಇಷ್ಟು ದಪ್ಪ ನೀರು ಹೋಗುತ್ತೆ. ತುಂಬಿ ಆಚೆ ವ್ಯವಸ್ಥೆ ಟ್ರಿಪ್ ಬಂದ್ಬಿಡುತ್ತೆ. ಬಟ್ ಆದ್ರೆ ನಮ್ಮೂರ್ಗೆ 15 ದಿವಸಕ್ಕೆ ಬಿಡ್ತಾರೆ. ಇಲ್ಲೆಲ್ಲ ಎಲ್ಲೋ ಇರೋ ತುಂಬಾ ತೊಂದ್ರೆ ಇರುವಂತ ಸ್ಕೂಲ್ RV ಸ್ಕೂಲ್ ಯಾವ್ದು ಪೈಪ್ ಲೈನ್ ಹಾಕೊಂಡು ಹೋಗಿ ಬಿಟ್ಟವ್ರೆ. ಪಂಚಾಯತಿ ಅವರು ನಮ್ಮೂರ್ ಮೆಂಬರ್ಗಳು. ಗೌರ್ಮೆಂಟ್ ಸ್ಕೂಲ್ ಅದು ಅಲ್ಲಪ್ಪ, ಪ್ರೈವೇಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್ ಬಿಡ್ಲಿ ಪಾಪ, ಬಿಡ್ಲಿ, ಅದು ಪ್ರೈವೇಟ್ ಆದ್ರೇನು ಅಲ್ಲಿ ನೀರು ಅವಶ್ಯಕತೆ ಇರುತ್ತೆ. ಬಟ್ ಆದ್ರೆ ಅವ್ರಿಗೂ ಎಲ್ಲಾರ್ಗು ಸರಿದು ಬಿಡ್ಬೇಕು. ನಮ್ಗೆ 15 ದಿವಸಕ್ಕೆ ಅವ್ರಿಗೆ 2-3 ದಿವಸಕ್ಕೆ ಅವ್ರಿಗೆ ನೀರು ಆತರ ಮಾಡ್ಬೋದಾ? ನಮ್ಮೂರಲ್ಲಿ ಏನು ಫಸ್ಟ್ ಅಂದ್ರೆ ಮೆಂಬರ್ಗಳು ಸರಿ ಇಲ್ಲ, ಏನು ಒಂದು ಕೆಲಸ ಮಾಡಿಲ್ಲ. ನಮ್ಮ ಬೀದಿಯಲ್ಲಿ ಕೆಲಸ ಮಾಡಿಲ್ಲ, ನಮ್ಗೆ ಏನು ಒಂದು ಕೆಲಸ ಮಾಡಿಲ್ಲ. ಓಟ್ ಕೊಡ್ತಾರೆ, ಓಡಾಡ್ಸ್ಕೊಳ್ತಾರೆ ಅಷ್ಟೇ. ಒಂದು ಕೆಲಸನೂ ನಮ್ಗೆ ಏನು ಮಾಡಿಲ್ಲ. ನಮ್ಮ ಬೀದಿಯಲ್ಲಿ ಒಂದು ಕೆಲಸ ಮಾಡಿಲ್ಲ. ಕಾಸು ಕೊಟ್ಬಿಟ್ಟು ಓಡಾಡ್ಸ್ಕೊಬಿಡೋದು, ಓಟ್ ಕೊಡ್ತಾರೆ, 500,000 ಕೊಟ್ಬಿಟ್ಟು ಓಡಾಡ್ಸ್ಕೊಳ್ತಾರೆ ಅಷ್ಟೇ. ನಮ್ಗೆ ಏನು ಕೆಲಸ ಮಾಡಿಲ್ಲ. ಲೀಡರ್ ಇರ್ತಾರಲ್ಲ ಅವ್ರ ಜೊತೆ ಹೋಗ್ಬಿಟ್ಟು ಅವ್ರ ಮನೇಲಿ ಹತ್ರ ಬೇಕಾದ್ರೆ ಮಾಡ್ಕೊಡ್ತಾರೆ. ಏನು ಅನುಕೂಲ ಇಲ್ಲ. ನಂಬರ್ ಏನಾಗುತ್ತೆ ಕೊರೋನಾ ನೋಡಿ ಇಲ್ಲಿರ್ತಕ್ಕಂಥ ಒಂದು ಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಮನೆಗಳಿದೆ ಅಕ್ಕಪಕ್ಕದಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳಿದಾವೆ ನೋಡಿ. ಈ ಚರಂಡಿ ಎಲ್ಲ ಕಿತ್ತು ಕೆಳಗಡೆ ಬಿದ್ದಿದೆ ನೋಡಿ. ಇಲ್ಲಿ ಇದು ಮಹಾ ಸಂಗಮ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಕಡೆ ತುಂಗಾ, ಈ ಕಡೆ ಭದ್ರಾ, ಅಂದ್ರೆ ಈ ಕಡೆ ಲೇಔಟ್ಗಳಿದೆಲ್ಲ ಬಂದು ಇಲ್ಲಿ ಸೇರ್ತದೆ, ಮತ್ತೆ ಈ ಕಡೆ ಮನೆಗಳಿದೆಲ್ಲ ಬಂದು ಸೇರ್ತದೆ. ಸೊ ಈ ಚರಂಡಿ ವ್ಯವಸ್ಥೆ ಸರಿಯಾಗಿದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ಹೋಗುತ್ತೆ. ಈ ಚರಂಡಿ ವ್ಯವಸ್ಥೆನೇ ಸರಿ ಇಲ್ದಾಗ ನೋಡಿ ಇಲ್ಲಿ ಒಬ್ರು ಮೆಂಬರ್ನ ಕೇಳಿದೆ. ಒಬ್ಬ ಮೆಂಬರ್ನ ಕೇಳಿದಕ್ಕ వాడెవడో ఇసేలేదప్ప మెంబర్ మేము చేసేదానికి మేము చేద్దాము అనుకుంటాము. వాడెవడో చేసేదానికి మమ్మల్ని ఇసేలే. వాడు అమౌంట్ ఇల్లంత ಲಕ್ಷ ಬಿಲ್ಲು ಮಾಡ್ಕೊಂಡು ಅಮೌಂಟ್ ಇಲ್ಲ ಅಂತ ಇದು ಕಂದಾಯ ಮಾತ್ರ ಕಟ್ಟಬೇಕು ನಾವು. ಎಲೆಕ್ಷನ್ ಬರ್ತಾರೆ, ಕಂದಾಯ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬಂದು ಕೇಳ್ತಾರೆ. ಏನ್ ಮಾಡೋದು ನಾವು? ನಮ್ಗೆ ಏನು ಅನುಕೂಲ ಇಲ್ಲ. ಇಲ್ಲಿ ಏನ್ ಮಾಡಿದಾರೆ ಅನುಕೂಲ ಹೇಳಿ? ನಾವು ಏನು ಅನುಕೂಲ ಇಲ್ಲ. ಕಾಲು ಇತ್ತು, ಇದೆಲ್ಲ ಮುಚ್ಚಾಕಿದ್ದಾರೆ. ಈ ಕಡೆ ನೀರು ಹೋಗಲ್ಲ, ಆ ಕಡೆ ಅವರೆಲ್ಲ ಅವ್ರು ಮುಚ್ಚಾಕಿದ್ದಾರೆ, ಆ ಕಡೆ ಹೋಗಲ್ಲ. ನಮ್ಮ ಮನೆಗಳ ಹತ್ರ ನೀರು ಹೋಗಿ ತುಂಬಾ ಸಮಸ್ಯೆ ಇದೆ. ಊರಲ್ಲಿ ಹೇಳ್ತಾ ಇದ್ರೆ ಯಾರು ಆಯ್ತು ಸೊಮ್ಮೆ ನೀವು ಇದು ಮೆಂಬರ್ ಇನ್ಫಾರ್ಮ್ ಮಾಡಿದ್ರೆ ಹೇಳ್ತಾ ಇದ್ರೆ ಅವರು ಯಾರು ತಲೆಗೆ ಹಾಕಂತ ಇಲ್ಲ. ಯಾರು ತಲೆಗೆ ಹಾಕಂತ ಇಲ್ಲ. ಮೂರ್ ನಂಬರ್ ಇದ್ದಾರೆ, 3 ನಂಬರ್ ಹೇಳಿದ್ರೆ ಯಾರು ಮಾಡ್ಸಂತ ಇವತ್ತು ಗಂಟೆ 10 ವರ್ಷದಿಂದ ಇವತ್ತು ಯಾರು ಮಾಡ್ಸಿಲ್ಲ. ಇದ್ರ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಯಾರು ಏನು ಮಾಡ್ತಾ ಇಲ್ಲ. ನಮ್ಮೂರಲ್ಲಿ ನಂಬರ್ ವೇಸ್ಟ್ ಏನು ಮಾಡ್ತಾ ಇಲ್ಲ. ಮತ್ತೆ ಅದೇ ನಂಬರ್ ನೀರು ಹೋಗ್ತಾ ಇಲ್ಲ, ಅನುಕೂಲ ಇಲ್ಲ. ಹೇಳಿದ್ರೆ ಯಾರು ಇದು ಮಾಡ್ಕೊಂತಲ್ಲ. ನಮ್ಮೂರಲ್ಲಿ ಎಲೆಕ್ಷನ್ ಟೈಮ್ ಮಾತ್ರ ಓಟ್ ಎಲ್ಲ ಬರ್ತಾರೆ ಮನೆ ಹತ್ರ. ನಮ್ ಜನ ಅದಕ್ಕೆ ಬಿದ್ದೋಗ್ಬಿಡ್ತಾರೆ ಅಷ್ಟೇ. ಯಾರು ಒಂದು ನಮ್ಮ ಮನೆ ಕಡೆ ಬಂದು ಓಟ್ ಟೈಮಲ್ಲಿ ಮಾತ್ರ ಓಟ್ ಹಾಕಿ ನೋಡಿ. ಇಲ್ಲಿ ನೀರು ಹೋಗಕ್ಕೆ ಅನುಕೂಲ ಇಲ್ಲ. ನಾವೆಲ್ಲ ಏನ್ ಮಾಡೋದು? ನಾವೆಲ್ಲ ಮಾಡೋರಲ್ಲ 500 ರೂಪಾಯಿ ಕೊಟ್ರೆ ನನ್ನ ಮಕ್ಳು ಹಾಕ್ಬಿಡ್ತಾರೆ ಬಿಡೋ. ಯಾರು ಎಲ್ಲ ಬುದ್ಧಿವಂತರೆ, ಈಗೆಲ್ಲ ಪ್ರಜ್ಞಾವಂತರು ಬುದ್ಧಿವಂತರು ಇವಾಗೆಲ್ಲ ಅವ್ನು 500 ರೂಪಾಯಿ ಕೊಡೋದು. ಅವ್ನು ಒಂದು ಟ್ರಿಪ್ ಎಲ್ಲ ಹೋದ್ರೆ ಕುಡಿಯೋದಕ್ಕೆ ಸರೋಗ್ಬಿಡ್ತದ. ಅವ್ನು ಕೂಡ 500 ರೂಪಾಯಿ. ಇವಾಗೆಲ್ಲ ಯಾರು ಅದಕ್ಕೆಲ್ಲ
ತಲೆ ಬಾಗಲ್ಲ ದೊಡ್ಡ ಯಾರ್ ಹೇಳಿದ್ರು ತಲೆ ಅನ್ಕೊಬೋದು, ಕೆಡ್ಸ್ಕೊಂತಾರೆ, 500 ರೂಪಾಯಿ ಕೊಟ್ರೆ ನಾನು ಮಾಡ್ಕೊಂಡ್ಬಿಡ್ತೀನಿ ಗೆದ್ದು ಬಿಡ್ತೀನಿ ಅಂತ. ಈಗೆಲ್ಲ ಪ್ರಜ್ಞಾವಂತರಾಗಲ್ಲ. ಎಲೆಕ್ಷನ್ ಮಾತ್ರ ಬರ್ತಾರೆ, ಮನೆ ಹತ್ರ ಬಂದು ಏನು ಓಟ್ ಹಾಕಿ ಅದಾಕಿ ಇದಾಕಿ ಅಂತ ಮನೆ ಹತ್ರ ಬರ್ತಾರೆ ಅಷ್ಟೇ. ಮಿಕ್ಕ ಟೈಮ್ ಬಂದು ಹೆಂಗ್ ಕಷ್ಟ ಏನು ಇಷ್ಟ ಯಾರು ಕೇಳೋರಿಲ್ಲ, ಯಾರು ವಿಚಾರಿಸೋರಿಲ್ಲ. ಇಲ್ಲಿ ಬಂದು ನೋಡೋರೇ ಇಲ್ಲ ಮನೆ ಹತ್ರ ಬಂದು. ಈಗ ಮನೆ ಹತ್ರ ನೋಡಿ ಗಲೀಜ್ ಹಂಗಿದೆ, ಇದನ್ನ ಯಾರು ಡೈಲಿ ಇದ್ರ ಓಡಾಡ್ತಾನೆ ಇರ್ತಾರ, ಯಾರು ಬಂದು ನೋಡೋರಿಲ್ಲ, ಯಾರು ಬಂದು ನಮ್ಮ ಮನೆ ಕಡೆ ನೀರು ಹೋಗೋ ವ್ಯವಸ್ಥೆನೇ ಇಲ್ಲ. ಕೇಳಿದ್ರೆ ಯಾರು ಅದನ್ನ ಇದೇ ಮಾಡ್ತಾ ಇಲ್ಲ. ಮಳೆ ನೀರ್ ಬಂದ್ರೆ ಈ ಕಡೆ ಎಲ್ಲ ಕಾಡ್ ನೀರೆಲ್ಲ ಹಿಂಗೆ ಆ ಕಡೆ ಕಾಲುವೆ ಇದೆ, ಆ ಕಡೆ ಫುಲ್ ಗಲೀಜಿದೆ, ಅಲ್ಲಿ ನೀರು ಹೋಗಕ್ಕೆ ಅನುಕೂಲ ಇಲ್ಲ. ಕೇಳಿದ್ರೆ ಮಾಡ್ತೀರಿ ಅಂತಾರೆ, ಮಾಡೋದಿಲ್ಲ. 10 ವರ್ಷದಿಂದ ಮಾಡ್ತಾನೆ ಅವ್ರು, ಇವಾಗ ಮಾಡಿಲ್ಲ. 10 ವರ್ಷ ನಮ್ಗೆ ಎಷ್ಟು ವಯಸ್ಸು ಅಷ್ಟಿಂದ ಅವಾಗಿಂದ ಮಾಡ್ತಾನೆ ಅವ್ರೆ. ನೋಡಿ ಇದು ನಮ್ಮ ಮನೆಯಲ್ಲಿ ಮಾಡ್ತಾರೆ ಇದೆ ವ್ಯವಸ್ಥೆ. ಯಾವ್ದನ್ನ ಬರಬೇಕು ಅವ್ರು ತಿನ್ಬೇಕು ಹೊಟ್ಟೆ. ಮೆಂಬರ್ ಮನೆಗೆ ನಾನು ತೋರಿಸ್ತೀನಿ ಒಂದ್ಸರಿ. ಅವ್ರ ಮನೆ ರೋಡ್ಗಳು, ಅವ್ರ ಮನೆ ನೋಡಿ ಹಿಂಗಿರ್ತದ ಮೆಂಬರ್